ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 14 ಶ್ಲೋಕ 19. ನಾಣ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಈ ಶ್ಲೋಕದ ಭಾವಾರ್ಥ: ಯೋಗ್ಯ ಚೇತನದಿಂದ ಐಹಿಕ ಪ್ರಕೃತಿಯ ಗುಣಗಳ ವಿಷಯ ತಿಳಿದುಕೊಳ್ಳುವುದರಿಂದಲೇ ಮನುಷ್ಯನು ಅವುಗಳ ವ್ಯಾಪಾರಗಳನ್ನು ಮೀರಲು ಸಾಧ್ಯ. ನಿಜವಾದ ಗುರು ಕೃಷ್ಣ. ಅವನು ಅರ್ಜುನನಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತಿದ್ದಾನೆ. ಹಾಗೆಯೇ ಗುಣಗಳಿಗೆ ಅನುಗುಣವಾಗಿ ಕರ್ಮಶಾಸ್ತ್ರವನ್ನು ಕಲಿಯಬೇಕಾದದ್ದು ಸಂಪೂರ್ಣವಾಗಿ ಕೃಷ್ಣನಲ್ಲಿ ಇರುವುದರಿಂದ. ಇಲ್ಲವಾದರೆ ಮನುಷ್ಯನ ಜೀವನವನ್ನು ತಪ್ಪುದಾರಿಯನ್ನು ಹಿಡಿಯುತ್ತದೆ. ತನ್ನ ಆಧ್ಯಾತ್ಮಿಕ ಸ್ಥಿತಿ, ತನ್ನ ಐಹಿಕ ದೇಹ, ತನ್ನ ಇಂದ್ರಿಯಗಳು, ತಾನು ಹೇಗೆ ಸಿಕ್ಕಿದ್ದೇನೆ, ಹೇಗೆ ಗುಣಗಳ ಪ್ರಭಾವದಲ್ಲಿದ್ದೇನೆ, ಇವೆಲ್ಲವನ್ನು ಯೋಗ್ಯ ಗುರುವಿನ ಉಪದೇಶದಿಂದ ಜೀವಿಯು ತಿಳಿದುಕೊಳ್ಳಬಹುದು. ಈ ಗುಣಗಳ ಹಿಡಿತಕ್ಕೆ ಸಿಕ್ಕಿ ಆತನು ನಿಸ್ಸಹಾಯಕನಾಗುತ್ತಾನೆ. ಆದರೆ ತನ್ನ ವಾಸ್ತವ ಸ್ಥಿತಿಯನ್ನು ಕಾಣಲು ಆತನಿಗೆ ಸಾಧ್ಯವಾದಾಗ ಆತನು ಆಧ್ಯಾತ್ಮಿಕ ಬದುಕಿನ ಅವಕಾಶವಿರುವ ದಿವ್ಯ ನೆಲೆಯನ್ನು ಸೇರಬಹುದು. ವಾಸ್ತವವಾಗಿ ವಿವಿಧ ಕರ್ಮಗಳ ಕರ್ತವ್ಯವು ಜೀವಿ ಅಲ್ಲವೇ ಅಲ್ಲ. ಐಹಿಕ ಪ್ರಕೃತಿಯ ಒಂದು ವಿಶಿಷ್ಟ ಗುಣವು ನಡೆಸುವ ಒಂದು ನಿರ್ದಿಷ್ಟ ಬಗೆಯ ದೇಹದಲ್ಲಿ ಇರುವುದರಿಂದ ಅವನು ಕರ್ಮ ಮಾಡಲೇಬೇಕಾಗುತ್ತದೆ. ಆಧ್ಯಾತ್ಮಿಕ ಅಧಿಕಾರದ ನೆರವಿಲ್ಲದಿದ್ದರೆ ಮನುಷ್ಯನು ತಾನು ವಾಸ್ತವವಾಗಿ ಯಾವ ಸ್ಥಿತಿಯಲ್ಲಿದ್ದೇನೆ ಎಂದು ತಿಳಿಯಲಾರ. ಸದ್ಗುರುವಿನ ಸಹವಾಸದಲ್ಲಿ ಆತನು ತನ್ನ ನಿಜವಾದ ಸ್ಥಿತಿಯನ್ನು ಕಾಣಬಲ್ಲ.